ಹೇಳಿಕ್ಕಿಲ್ವಾ? ಯಾಕೆಂದ್ರೆ ನಮ್ಮ ಲೆಕ್ಕ ನಾವು ಹೋಗ್ತಿದ್ದ ದಾರಿ ಬೆಕ್ಕು ಅಡ್ಡು ಹೋಗ್ತದೆ ಅಂತ ನಾವು ಹೇಳ್ತೇವೆ, ಅದಕ್ಕೆ ಅದೇನೇ ದಾರಿ, ಅದು ಬೆಕ್ಕಿನ ದಾರಿ. ಹಾಗಾಗಿ ಅದು ಹೇಳ್ಬೋದು. ಅದು ಒಂದು ಏನು ಯಾವುದಕ್ಕೂ ಮನೆ ಬೆಕ್ಕು ಬಂದ್ರೆ ತೊಂದರೆ ಇಲ್ಲಲ್ಲ. ನಾನು ನಿನ್ನೊಟ್ಟಿಗೆ ಮನೆ ಬೆಕ್ಕಿದ್ದಂಕಲ್ವಾ? ಖಂಡಿತ ಖಂಡಿತ. ಏನಾಯ್ತು ಈಗ? ಮತ್ತಲ್ಲ ಅಲ್ಲ, ಒಳಗೆ ಚಾವಣಿಗೆ ಹೋಗಿದ್ಯಾ? ಹೋಗಿದೆ. ಕತೆ ಏನು ಗೊತ್ತಾ? ನೋಡ್ದೆ ನಾನು. ನೋಡ್ದ್ಯಾ? ದೂರದಿಂದ ನೋಡ್ದೆ. ಗೊತ್ತಾಯ್ತಾ? ಗೊತ್ತಾಯ್ತು. ನಿಮ್ಮ ಅಣ್ಣ ಹಾರು ಬೀಳು ನೋಡ್ದಾಗೆ ಲೆಕ್ಕ ಹಾಕಿದ್ದೆ ನಾನು. ಯಾವತ್ತೂ ಹೀಗೆ ನೋಡ್ಲಿಲ್ಲ ಮಾರಾಯ ನಾನು. ಒಂದೇ ರೀತಿ ಇಲ್ಲ. ಇಲ್ಲಪ್ಪ, ಇವತ್ತು ಬಹಳ ವಿಶೇಷ. ನಾ ಮುಂದೆ ಬರಲೇ ಇಲ್ಲ. ಯಾಕೆ? ನಾ ಹೆಚ್ಚಲ್ಲ. ದೊಡ್ಡವ್ರ ಮನೆ ವ್ಯವಹಾರ ಹಾಗೆ. ಮುಂದೆ ಸ್ವಲ್ಪ ಹೇಳ್ಬೇಕಿತ್ತು. ಅಲ್ಲ, ಮುಂದೆ ಹೇಳುದು ಬೇಡ, ಕಾಣಿಸ್ಕೊಂಡ್ರೆ ಅವರೇ ಹೇಳ್ತಿದ್ರು. ಏನು? ಇಷ್ಟು ಹಾಳಾಗ್ಲಿಕ್ಕೆ ಕಾರಣ ಅವ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ನನ್ ತೋರಿಸ್ತಿದ್ದ. ಓ, ಈ ದೊಡ್ಡವರೆಲ್ಲ ಹಾಗೆ ಮಾಡ್ರೆ. ಈ ಒಳ್ಳೆ ಮಕ್ಕಳೇನಾದ್ರೂ ಒಳ್ಳೇದು ಮಾಡಿದ್ರೆ, ನಮ್ಮ ಮಗ ಪರೀಕ್ಷೆ 100 ತೆಗ್ದಿದ್ದ ಅಂತ ಅದು ಯಾವ ಉತ್ತೀರ್ಣ ಆಗದೆ ಹೋದ್ರೆ ಅವ ಒಳ್ಳೆಯವನೇ. ಆ ಒಟ್ಟಿಗಿದ್ದವ್ ತೆಗ್ದಾಗ್ತಾವ ಅಂತ ಆ ಮಕ್ಕಳ ಒಡನಾಟದಿಂದ ಕೆಟ್ಟೋದಾ? ಅದಕ್ಕೆ ಮುಂದುವರಲೇ ಇಲ್ಲ. ಹೌದಾ? ಈಗ ಆದ್ರೂ ಒಟ್ಟಿಲ್ಲ. ಆದ್ರೂ ನೋಡು, ಎಡಗಾಲಿಯಿಂದ ಜಾಡಿಸಿ ತುಳಿದನಲ್ಲ, ಅದು ಮನಸ್ಸಿಗೆ ಬೇಸರವಾಯಿತು. ಅದು ಒದ್ದದ್ದು ಅಂತ ಆದ್ಮೇಲೆ ಎಡ ಆದ್ರೇನು ಬಲ ಆದ್ರೆ ಅಲ್ಲ, ಆದ್ರೂ ಕನಿಷ್ಠ ಅಂತಿಲ್ವೇನ? ಸುಮ್ಮನೆ ಇಲ್ಲ. ನನಗೆ ಗೊತ್ತಿಲ್ಲ, ಗೊತ್ತಾಗ್ತದೆ. ಅವ್ರು ಕೂಡ ಒಂದು ಮಾತು ಹೇಳ್ಬೇಕಿತ್ತು. ಏನು ಹಾಗಿದ್ರೆ ನಿಮ್ ಎಡಗಾಲ ಕನಿಷ್ಠ ಅಂತ ಅದು ಕಡ್ದೇ ಬಿಡುವ ಹೊರಬೇಕಿತ್ತು. ಅಲ್ಲ ನೋಡು, ಸೂಕ್ಷ್ಮ. ಅಲ್ಲ, ಕಡ್ದಿದ್ದರೆ ಜೀವಮಾನಿಡಿ ಮತ್ತೊಂದು ಕೋಲ್ ಕೊಟ್ಕೊಂಡೇ ಹೋಗ್ಬೇಕು ಬಿಟ್ಟರೆ ಅಲ್ಲಿ ಶ್ರೇಷ್ಠ ಕನಿಷ್ಠ ಬರ್ತದ. ಶ್ರೇಷ್ಠ ಬಲ ಆಗ ಶ್ರೇಷ್ಠ ಕೈಲಿ. ಸೂಕ್ಷ್ಮ. ಈ ಪ್ರಪಂಚ ಹಾಗೆ. ನಾವು ಬಲಗೈ ಎಡಗೈ ನಮಗೆ ತಾತ್ಸಾರ, ಈ ಬಲಗೈ ಊಟಕ್ಕೆ, ಅದು ಮತ್ತೊಂದಕ್ಕೆ ಕಲ್ಪನೆ. ಇನ್ನು ಕೆಲವ್ರದ್ದು ಒಂದು ಕ್ರಮ ಇರ್ತದೆ, ಎಡಗೈಯೇ ಇರ್ತದೆ ಪ್ರಧಾನ ಅವರಿಗೆ. ಹೌದು, ಅವನಿಗೆ ಹೇಳುದಿಲ್ವಾ? ಆಗ ಅವೆಂತ ಮಾಡ್ತಾ ಊಟವೇ ಎಡಗೈಲಿ ಮಾಡ್ತಾ. ಹಾಗೆ ಮಾಡ್ತಾ ಅಂತಾದ್ರೆ ಯಾವ ಕೈ ಪ್ರಧಾನ ಆಗ ಅಲ್ವಾ? ಅಲ್ಲ, ಇಂಥ ಪ್ರಪಂಚದಲ್ಲಿ ಬಾಳ ಉಂಟು. ಹೌದು, ನಮ್ಮಂತವರೆಲ್ಲ ಮಾತಾಡೋ ಸುಖ ಇಲ್ಲ. ಆ ದೊಡ್ಡವರು ಮಾತಾಡಿದ್ದಕ್ಕೆ ಬೆಲೆ. ಈಗ ನೀವು ಹೊರಟದ್ದು ಹೆಂಡತಿ ಮನೆ ಹೊರಟೆ. ಹೆಂಡತಿ ಮನೆ ಮತ್ತೆ ವಿಷಯ ಇಲ್ವಾ? ನೀನ್ ಮತ್ತೆ ಮಾತಾಡು. ನಾನು ಹೆಂಡತಿ ಮನೆ ಹೋಗ್ಬೇಕು. ಮತ್ತೆ ಮಾತಾಡುದಲ್ಲ, ಹೀಗೆ ಮಾತಾಡು. ಏನು? ನಿನ್ನ ಹೆಂಡತಿ ಮನೆಗೆ ಸತ್ಯಭಾಮೆ. ಸತ್ಯಭಾಮನ ಮನೆಗೆ. ಹೌದು, ಅಲ್ಲೋಗ್ತೀಯ? ಹೊರಟೆ ನಾನೀಗ. ಇದು ನಾನು ನೋಡ್ ಮಿತ್ರ, ಏನು ಮಿತ್ರ ಅನ್ನುವಂತಹ ಪ್ರೀತಿ ಉಂಟು. ಹೌದು, ಮತ್ತೆ ಸೊಲುಗೆ ಹೆಚ್ಚಾಗಬಾರ್ದು. ಯಾವತ್ತೂ ಇಲ್ಲ. ಎಂತ ಸಾಧಿಕ ಪ್ರಸಂಗ ಇದು? ಯಾವ ನಾನು ನನ್ನ ಹೆಂಡತಿ ಮನೆಗೆ ಹೋಗ್ತೇನೆ ಅಂತೇಳಿ ನನ್ನ ಹೆಂಡತಿ ಮನೆ ನೀನ್ ಸಿಗೋದಿಲ್ವಾ? ನಿನಗೆ ಬರಲೇಬಾರ್ದು. ಯಾಕೆ? ಯಾಕೆಂದ್ರೆ ನಿಮ್ಮ ಸ್ಥಾನ ಬೇರೆ, ಯೋಗ್ಯತೆ ಬೇರೆ, ನಾವ್ ಯಾರು ಅಂತ ನಂಗೂ ಕಲ್ಪನೆ ಉಂಟು ಮಿತ್ರ. ಅದೆಲ್ಲ ವಿಷಯ. ಈಗ ನಾನು ನಿನ್ನ ಹೆಂಡತಿ ಮನೆಗೆ ಬರ್ತೇನೆ ಅಂತ ಯಾಕೆ ಹೇಳಿದೆ? ನಿನ್ನ ಹೆಂಡತಿ ಹೀಗೆ ಮಾಡ್ಬಹುದೇನೋ? ನನ್ನ ಹೆಂಡತಿಯ ಏನ್ ಮಾಡಿದ್ನ? ನಂಗೆ ಅವ್ರ ಮೇಲೆ ಬಹಳ ಅಭಿಮಾನ. ಯಾರು? ಸತ್ಯಭಾಮ. ಆದ್ರೂ ಅವ್ರು ಇಂಥ ಅನ್ಯಾಯ ಮಾಡಬಾರ್ದಿತ್ತು. ಏನ್ ಮಾಡಿದ್ನ? ನಿನ್ನ ಹೆಂಡತಿ ನನ್ನ ಹೆಂಡತಿ ಇಟ್ಕೊಳ್ಳುವುದೇನಾ? ಬೇರೆ ಮಾತಾಡ್ಬಿಡುವ. ಏನು ಓಡು ಎಂತಗ ನಿನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಹೌದು, ಇಟ್ಕೊಂಡಿದ್ದು ಬೇಡದಲ್ಲ. ಈಗ ನೀ ನನ್ನ ಇಟ್ಕೊಳ್ಳಿಲ್ವಾ? ಹಾಗೆ ಅದೇ ನಾನು ನಿನ್ನೊಟ್ಟಿಗೆ ಇರುವುದು ಕೆಲಸಕ್ಕೆ, ಅವರು ಒಟ್ಟಿಗೆ ಉಳಿಯುವುದು ಕೆಲಸಕ್ಕೆ. ಆದ್ರೆ ಎಷ್ಟು ಸಮಯ ಆಯ್ತು ಗೊತ್ತಾ ಮನೆಗೆ ಬರ್ತಾರೆ? ಕೆಲವು ಕಾಲ ಕಳೆದು ಹೋಯ್ತು. ಹಾಗಂತ ನನ್ನ ಹೆಂಡತಿ ಬರ್ಲಿಲ್ಲ ಅಂತ ನಾನು ಆಕ್ಷೇಪ ಮಾಡುವಾಗಿಲ್ಲ. ಯಾಕೆಂದ್ರೆ ನಾನು ಮನೆಗೆ ಹೋಗುವವನೇ ಅಲ್ಲ. ನಾನು ನಿನ್ನೊಟ್ಟಿಗೆ ಇದ್ದು ಬಿಟ್ರೆ ಹೆಂಡತಿಯೂ ಬೇಡ, ಸಂಸಾರವೂ ಬೇಡ, ಯಾವ್ದು ಬೇಡ ಅಲ್ವಾ? ನಿನ್ನೊಟ್ಟಿಗೆ ಎಲ್ಲ ಮೈ ಮರೆತು ಬಿಡ್ತೀನಿ. ಹೌದು. ಆದ್ರೆ ಇವತ್ತು ಹಾಗಲ್ಲ. ಇವರು ಹೋಗಿ ಅವಳಿಗೆ ಬುದ್ಧಿ ಹೇಳಿ ಗಂಡ ಬರ್ತಾನೆ, ನೀನು ಒಬ್ಬಳು ಹೆಣ್ಣು ಹೋಗಂದು ಕಳಿಸ್ಕೋಗಿ ಮಾಡ್ಲಿಲ್ಲ. ಹಾಗಾಗಿ ನಾ ಮನೆಗೆ 1-2 ಸಲ ಹೋದೆ. ಎಷ್ಟು ಭಾಗಮ್ಮನೆ ಈಗ ಒಂದು ವಿಚಾರ ಪಡಿ. ನಿನ್ನೊಟ್ಟಿಗೆ ನಾ ಬರ್ತಾ ಇದ್ದೆ. ಯಾಕೆ? ಒಂದು ವಿಷಯ ಗೊತ್ತುಂಟ? ಯಾವುದು? ನಿನ್ನೊಟ್ಟಿಗೆ ಹೋಗಬೇಕಾದ ಅನಿವಾರ್ಯತೆ ಉಂಟು. ಉಂಟಾ? ಹೌದು. ಏನು? ನನ್ನ ಹೆಂಡತಿಗೆ ಸಿಟ್ಟು ಬಂದಿದೆ.
ಹೆಂಗ್ಸ್ರಿಗೆ ಸಿಟ್ಟು ಒಂದು ಬೇಡ ಮಾರ. ಅಲ್ಲ ಹೆಂಗಸರಿ ಸಿಟ್ಟು ಬರ್ಲಿ ಏನ್ ತೊಂದರೆ ಇಲ್ಲ. ಅದು ಹೌದಾ? ಹಾ ಬರ್ಲಿ. ನಿನ್ನ ರೀತಿ ವಿಶೇಷ ಎಂತದ್ದು? ಹೆಂಡ್ರಿಗೆ ಸಿಟ್ಟು ಬಂದ್ರೆ ಹೋಗುದು ಪಾತ್ರೆ ಪಗಡೆ ಮೇಲೆ ಬಿಟ್ಟರೆ ಎಂತದ್ದು ಇಲ್ಲ. ಹೌದಾ? ಅದು ನಷ್ಟ ಗಂಡಸಿ ಆ ನಷ್ಟ ಉಂಟು, ಆದ್ರೂ ನಮ್ಮ ಹೆಂಡತಿ ಸಿಟ್ಟು ಬಂದ್ರೆ ಆಗಲ್ಲ. ಮತ್ತೆ ಏನು? ನನ್ನ ಮೇಲೆ ನಿಂಗೆ ಅರ್ಥ ಆಗ್ಲಿಲ್ವಾ? ಇಲ್ವಾ? ಏನು ವಿಶೇಷ ಉಂಟು ಅಂತ? ನಾನು ನಿನ್ನೊಟ್ಟಿಗಿದ್ದ ಕೆಲವು ದಿವಸದಿಂದ ಮನೆ ಕಡೆ ಹೋಗ್ಲಿಲ್ಲ. ಇಲ್ಲ, ಅಪರೂಪಕ್ಕೆ ಒಂದ್ ದಿವಸ ಮನೆ ಕಡೆ ಹೊರಟೆ. ಹೋಗುವಾಗ ನೋಡ್ತೆ ಮಾರಾಯ, ನಮ್ಮ ಮನೆ ಹೊತ್ತತ್ರ ಹೋದಾಗ ನೆಂಟ್ರಿ ಸಿಕ್ಕುದು. ಓಹೋ ಎಲ್ಲಿಗೆ ಹೊರಟ್ರಿ ಕೇಳ್ದೆ. ಎಂತ ಮನುಷ್ಯ ಮಾರಾಯ, ನಿಮ್ಮನೆಗೆ ಬಂದದ್ದು, ನೀ ಎಲ್ಲಿಗೆ ಅಂತ ಕೇಳ್ತಿಲ್ಲ ಅಂದ್ರೆ ಆಗ ನಮ್ಮ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಸರಿ ಅಲ್ಲಿ ಹೇಳ್ದೆ, ನಂಗೆ ಗೊತ್ತಿತ್ತು ಬೇಕು ಅಂತಲೇ ಹೇಳಿದೆ ಅಂದೆ. ಮರ್ಯಾದೆ ಮೆಚ್ಕೊಳ್ಳಿ, ಆ ಮಟ್ಟಿಗೆ ಮೆಚ್ಚಬೇಕು. ಹಾಗೆ ಮನೆಗೆ ಅವ್ರನ್ನ ಕರ್ಕೊಂಡು ಹೋದೆ. ಹೋಗಿ ನೋಡ್ತೇವೆ ಮನೆ ಹೊರಗೆ ಇವ್ರು ಗುಡಿಸ್ತಾ ಇದ್ರು. ನನ್ನನ್ನ ಕಂಡದ್ದೇ ತಡ ಮಾಡ್ಲಿಲ್ಲ, ಕೈ ಬಳೆ ಸೇರ್ತಿತ್ತು.